ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ಅದರಲ್ಲೂ ಮ್ಯಾನ್ ಹೋಲ್ಗೆ 2 ಕಾರುಗಳು ಬಿದ್ದಿವೆ. ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಳಿ ನಡೆದಂತಹ ಘಟನೆ ಇದು. ರಸ್ತೆ ಮೇಲೆ ನೀರಿತ್ತು, ಆ ಮ್ಯಾನ್ ಹೋಲ್ ಓಪನ್ ಇತ್ತು. ಅದು ತಿಳಿಯದೆ ಮ್ಯಾನ್ ಹೋಲ್ಗೆ ಕಾರ್ ಬಿದ್ದಿದೆ. ಅದೃಷ್ಟ ಚೆನ್ನಾಗಿತ್ತು, 2 ಕಾರ್ನಲ್ಲಿದ್ದ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಎಂತಹ ಅವಾಂತರಗಳಾಗತ್ತೆ ನೋಡಿ. ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಳಿ ನಡೆದಂತಹ ಘಟನೆ ಇದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಾಕ್ತಾ ಇದ್ದಂತಹ ಕಾರು ಅಲ್ಲಿ ತುಂಬ ಹೋಗಿದೆ ನೀರು. ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಪರಿಚಯವೇ ಇರಲ್ಲ. ಮ್ಯಾನ್ ಹೋಲ್ ಇತ್ತು, ಆ ಮ್ಯಾನ್ ಹೋಲ್ ಓಪನ್ ಇತ್ತು, ರಸ್ತೆ ಮೇಲೆ ನೀರಿತ್ತು. ತಿಳಿಯದೆ ಮ್ಯಾನ್ ಹೋಲ್ಗೆ ಕಾರ್ ಬಿದ್ದಿದೆ. ಭಾರಿ ಅವಾಂತರ. ತಕ್ಷಣವೇ ಅವರ ರಕ್ಷಣೆಗೆ ಧಾವಿಸ್ತಾರೆ ಜನ, ಅವರನ್ನ ರಕ್ಷಿಸಿದ್ದಾರೆ. 2 ಕಾರ್ ಈ ರೀತಿಯಲ್ಲಾಗಿದೆ. ಎಂತ ಅವಾಂತರ ನೋಡಿ. ದೊಡ್ಡ ಅನಾಹುತ ಸದ್ಯದಲ್ಲೇ ತಪ್ಪಿತು ಅಂತ ಅನ್ಬೇಕಷ್ಟೆ. ಓಪನ್ ಮ್ಯಾನ್ ಹೋಲ್, ಜಲಾವೃತಗೊಂಡಂತಹ ರಸ್ತೆ, ಇಷ್ಟು ಸಾಕಲ್ಲ ಅನಾಹುತ ಆಗೋದಕ್ಕೆ. ನಿಜ, ಇದು ಕಾರು ನಾವು ನೋಡ್ತಾ ಇದ್ದೀವಿ. ಕಾರ್ ಬಿದ್ದಿದ್ರಿಂದ 2 ಕಾರ್ಗಳಲ್ಲಿದ್ದಂತ ಜನರನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದೊಮ್ಮೆ ಬೈಕ್ ಆಗಿದ್ರೆ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ ಅನಾಹುತವನ್ನ. ಅಲ್ಲಲ್ಲಿ ಇಂತಹ ಪರದಾಟ ಕಂಡು ಬರ್ತಾ ಇದೆ. ಅವಾಂತರಗಳಾಗಿದೆ, ಅನಾಹುತಗಳಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೆಬ್ಬಗೋಡಿಯಲ್ಲಾದಂತಹ ಚಿತ್ರಣ. ಅಲ್ಲಿ ಲೇಔಟೇ ಜಲಾವೃತ ಆಗಿದೆ. ಮನೆಯೊಳಕ್ಕೂ ನೀರು, ಹೊರಕ್ಕೂ ನೀರು. ಅದನ್ನ ಹೇಗೆ ಹೊರ ಹಾಕೋದು ಅನ್ನೋದು ಸವಾಲಾಗಿದೆ. ಆನೆಕಲ್ನ ಚಿತ್ರಣ ನೋಡ್ತಾ ಇದ್ದೀವಿ. ಅಲ್ಲಿ JCB ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇನ್ನು ಸಿಲ್ಕ್ ಬೋರ್ಡ್ನ ಚಿತ್ರಣ. ಬಹಳ ದೊಡ್ಡ ಅನಾಹುತ ಸದ್ಯದಲ್ಲಿ ತಪ್ಪಿದೆ. 2 ಕಾರ್ಗಳು ಮ್ಯಾನ್ ಹೋಲ್ಗೆ ಬಿದ್ದು ರಕ್ಷಿಸಿದ್ದಾರೆ ಕಾರ್ ಚಾಲಕರನ್ನು. ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಅವಾಂತರ. ದೃಶ್ಯಗಳನ್ನು ಗಾಬರಿ ಹುಟ್ಟಿಸ್ತಾ ಇದೆ. ಬರೀ 3 ತಾಸು ಸುರಿದ ಮಳೆ ರಾಜ್ಯ ರಾಜಧಾನಿಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ. ಇನ್ನು ಅಮೃತಹಳ್ಳಿಯ ಚಿತ್ರಣ ನೋಡೋಣ. ರಾತ್ರಿ ಸುರಿದ ಮಳೆಗೆ ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ ಮನೆಗಳಿಗೆ ನೀರು ನುಗ್ಗಿ ಇಡೀ ಲೇಔಟ್ ಜಲಾವೃತ. ರಾತ್ರಿ ಇಡೀ ಆ ನಿವಾಸಿಗಳು ಜಾಗರಣೆ ಮಾಡಿದ್ದಾರೆ. ಮನೆಯ ಸಾಮಗ್ರಿಗಳನ್ನ ರಕ್ಷಿಸಿಕೊಳ್ಳೋದು ಹೇಗೆ, ಅದೇ ಸವಾಲಾಗಿತ್ತು. ಜನ ಪರದಾಡಿದ್ದಾರೆ. ಈಗೇನೋ ಮಳೆ ನಿಂತಿದೆ, ಆದರೆ ಮನೆಯೊಳಕ್ಕೆ ನುಗ್ಗಿದಂತಹ ನೀರು ಹಾಗೆ ಇದೆ. ಅದನ್ನ ಹೊರಗೆ ಹಾಕೋದು ಹೇಗೆ, ಅದಕ್ಕೆ ಸವಾಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಂಡಿವರೆಗೆ ನೀರಿದೆ. ಹಲವು ಕಡೆ ಮನೆಯೊಳಕ್ಕೂ ನೀರು ನುಗ್ಗಿದೆ. ಪ್ರತಿ ಬಾರಿ ಮಳೆ ಬಂದ್ರೆ ಈ ಪರಿಸ್ಥಿತಿ. ಮನೆಯೊಳಗಿನ ಚಿತ್ರಣ ಇದು ನೋಡ್ತಾ ಇದ್ದೀವಿ. ಜಲಾವೃತವಾಗಿರೋದನ್ನ ಹೇಗೆ ನೀರು ಹೊರ ಹಾಕ್ತಾರೆ. ಆ ವಸ್ತುಗಳೆಲ್ಲ ಹಾನಿಯಾದ್ರೆ ಅದಕ್ಕೆ ಯಾರು ಹೊಣೆ? ಪರದಾಟ ಇದು. ಬಾರಿ ದೂರು ಕೊಟ್ಟಿದ್ದಾರೆ. ಬಹಳ ಬಾರಿ ದೂರು ಕೊಟ್ಟಿದ್ರು ಕೂಡ BBMP ಸಿಬ್ಬಂದಿ ಕೇರ್ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಮಳೆ ಬಂದ್ರೆ ಇದೇ ಪರಿಸ್ಥಿತಿ. ಮನೆಯೊಳಕ್ಕೂ ನೀರು, ಮನೆಯ ಹೊರಗೂ ನೀರು. ಒಳಗೆ ನುಗ್ಗದಂತಹ ನೀರು ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹಾನಿಗೊಳಿಸುತ್ತೆ. ರಾತ್ರಿ ಇಡೀ ಜಾಗ. ಹೆಬ್ಬಾಳ, ಅಮೃತಹಳ್ಳಿ, ಮಹದೇವಪುರದ ಚಿತ್ರಣ ನೋಡ್ತಾ ಇದ್ದೀವಿ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರು ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನಲ್ಲಿ ಅವ್ರು ಗೆಲ್ಲಬೋದು ಅಷ್ಟೇ. ಆಮೇಲೆ ಜನಕ್ಕೆಲ್ಲ ಒಂದೇ ಸಲ ಸಹಾಯ ಮಾಡಬೇಕು. ಅವರು ಗೆಲ್ಲೋದಕ್ಕಷ್ಟೇ ಅದು ಓಟ್ ಕೊಡೋದನ್ನು. ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಲಿ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಇಲ್ಲಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಮಗೆ ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು TV ಹೋಯಿತು, ಎಲ್ಲ ಹೋಯಿತು. ನಮ್ಮದು UPS, TV. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.